ಬಸವ ಐಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟಿ ಚಾನಲ್. ಈ ವಿಡಿಯೋದಲ್ಲಿ ಪಲ್ಸ್ ಆಂಪ್ಲಿಟ್ಯೂಡ್ ಡಿಮಾಡ್ಯುಲೇಷನ್ ಬಗ್ಗೆ ನೋಡೋಣ. ಅಂದರೆ ಒಂದು ಪಲ್ಸ್ ಆಂಪ್ಲಿಟ್ಯೂಡ್ ವೇವ್ನ ಯಾವ ಥರ ಡಿಮಾಡ್ಯುಲೇಟ್ ಮಾಡಬೇಕು ಆ್ಯಂಡ್ ಡಿಮಾಡ್ಯುಲೇಟೆಡ್ ವೇವ್ ಯಾವ ಥರ ಇರುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ ಒಂದು ಟ್ರೈನರ್ PAM ಟ್ರೈನರ್ ಕಿಟ್ಟಲ್ಲಿ. ಸೊ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಾವು ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಯಾವ ಥರ ಮಾಡಬೇಕು ಅಂತ ಒಂದು ಟ್ರೈನರ್ ಕಿಟ್ ಬಳಸಿ ಒಂದು ಪ್ರಾಕ್ಟಿಕಲ್ ಮಾಡಿ ನೋಡಿದ್ವಿ. ಆ್ಯಂಡ್ ಅದರ ಔಟ್ಪುಟ್ ವೇವ್ ಫಾರ್ಮ್ ಕೂಡ ಯಾವ ಥರ ಬರುತ್ತೆ ಅಂತ ಒಂದು DSO ಬಳಸಿಕೊಂಡು ನಾವು ಅದರ ಸ್ಕ್ರೀನಲ್ಲಿ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪಲ್ಸ್ ಆಂಪ್ಲಿಟ್ಯೂಡ್ ಡಿಮಾಡ್ಯುಲೇಷನ್ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಪಲ್ಸ್ ಆಂಪ್ಲಿಟ್ಯೂಡ್ ಡಿಮಾಡ್ಯುಲೇಷನ್ ಅಂದರೆ ಏನಂದರೆ ದ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ದ ಒರಿಜಿನಲ್ ಸಿಗ್ನಲ್ ಫ್ರಮ್ ದ ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ವೇವ್ ಈಸ್ ಕಾಲ್ಡ್ ಆಸ್ ಪಲ್ಸ್ ಆಂಪ್ಲಿಟ್ಯೂಡ್ ಡಿಮಾಡ್ಯುಲೇಷನ್. ಸೊ ಒಂದೇ ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ವೇವ್ ಇರುತ್ತಲ್ಲ, ಅದರಿಂದ ನಾವು ಒರಿಜಿನಲ್ ಏನು ಸಿಗ್ನಲ್ ವೇವ್ ಇತ್ತು ಅದನ್ನು ರೀಪ್ರೊಡ್ಯೂಸ್ ಮಾಡಿದರೆ ಆ ವೇವ್ ಮಾಡ್ಯುಲೇಟೆಡ್ ವೇವ್ ತೊಗೊಂಡು PAM ಮಾಡ್ಯುಲೇಟೆಡ್ ವೇವ್ ತೊಗೊಂಡು ಅದರಿಂದ ನಾವು ಒರಿಜಿನಲ್ ಸಿಗ್ನಲ್ ವೇವ್ನ ರೀಪ್ರೊಡ್ಯೂಸ್ ಮಾಡೋ ಪ್ರೊಸೆಸ್ಗೆ ಪಲ್ಸ್ ಆಂಪ್ಲಿಟ್ಯೂಡ್ ಡಿಮಾಡ್ಯುಲೇಷನ್ ಅಂತ ಕರೀತಾರೆ. ಸೊ ಮುಂಚೆ ವೀಡಿಯೋದಲ್ಲಿ ನಾವೇನು ಮಾಡಿದ್ವಿ, ಈ ಥರ ಒಂದು ಸಿಗ್ನಲ್ ವೇವ್ ಆ್ಯಂಡ್ ಈ ಥರ ಒಂದು ಕ್ಯಾರಿಯರ್ ವೇವ್ ಪಲ್ಸ್ ರೀತಿಯಲ್ಲಿ ಇರೋಂಥದ್ದು ಎರಡನ್ನೂ ನಾವು ಮಾಡ್ಯುಲೇಷನ್ ಸರ್ಕ್ಯೂಟ್ಗೆ ಕೊಟ್ಟು ಮಾಡ್ಯುಲೇಟರ್ ಸರ್ಕ್ಯೂಟ್ಗೆ ಕೊಟ್ಟು ಮಾಡ್ಯುಲೇಟ್ ಮಾಡಿದ್ವಿ. ಸೊ ಅದರದ್ದು ಔಟ್ಪುಟ್ಟು ನಮಗೆ ಈ ಥರ ಬಂದಿತ್ತು. ಸೊ ನೆಕ್ಸ್ಟ್ ಈ ಔಟ್ಪುಟ್ನ ನಾವು ಡಿಮಾಡ್ಯುಲೇಟರ್ ಸರ್ಕ್ಯೂಟ್ಗೆ ಕೊಟ್ಟರೆ ಆ ಡಿಮಾಡ್ಯುಲೇಟರ್ ಸರ್ಕ್ಯೂಟ್ ಏನು ಮಾಡುತ್ತಾ, ಇಲ್ಲೇನು ಒರಿಜಿನಲ್ ಸಿಗ್ನಲ್ ವೇವ್ ಇದೆಯಲ್ಲ, ಸೊ ಈ ಸಿಗ್ನಲ್ ವೇವ್ನ ಮತ್ತೆ ರೀಪ್ರೊಡ್ಯೂಸ್ ಮಾಡಿ ನಮಗೆ ಈ ಥರ ಮತ್ತೆ ಅದೇ ಒರಿಜಿನಲ್ ಸಿಗ್ನಲ್ ವೇವ್ನೇ ಔಟ್ಪುಟ್ ಕೊಡುತ್ತಾ. ಸೊ ಈ ಒರಿಜಿನಲ್ ಸಿಗ್ನಲ್ ವೇವ್ ಪ್ರಾಪರ್ಟೀಸ್ ಯಾವ ಥರ ಇರುತ್ತೆ ಅಂದರೆ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ, ಏನು ಇನ್ಪುಟ್ ಕೊಟ್ಟಿರ್ತೀವಿ ಅದೇ ಫ್ರೀಕ್ವೆನ್ಸಿ ಇರುತ್ತೆ. ಆ್ಯಂಡ್ ವೇವ್ ಶೇಪ್ ಕೂಡ ಸೇಮ್ ಇರುತ್ತೆ. ಯಾವ ಥರ ಸೈನ್ ವೇವ್ ಇದೆ ಅದೇ ರೀತಿ ಸೈನ್ ವೇವ್ ಕೂಡ ಶೇಪ್ ಸೇಮ್ ಇರುತ್ತೆ. ಸೊ ಚೇಂಜ್ ಆಗೋದೇನೆಂದರೆ ಒಂದಷ್ಟು ಆ್ಯಂಪ್ಲಿಟ್ಯೂಡು ಚೇಂಜ್ ಆಗ್ಬೋದು. ಆದರೆ ಯಾಕಂದರೆ ಆ್ಯಂಪ್ಲಿಟ್ಯೂಡ್ ಏನು ಡಿಸ್ಟಾರ್ಷನ್ ಆಗಿತ್ತು, ಲಾಸ್ ಆಗಿತ್ತು ಅಂದರೆ ಆ್ಯಂಪ್ಲಿಟ್ಯೂಡು ಕಡಿಮೆ ಆಗ್ಬೋದು. ಅದನ್ನು ಬಿಟ್ಟು ಶೇಪ್ ಮತ್ತು ಫ್ರೀಕ್ವೆನ್ಸಿ ಎಲ್ಲ ಸೇಮ್ ಇರುತ್ತೆ. ಸೊ ಈ ಒಂದು ನಾವು ಕಿಟ್ಟಲ್ಲಿ ಮಾಡಿ ನೋಡೋಣ. ಸೊ ಆ ಕಿಟ್ ನಾವು ಬಳಸಕ್ಕಂಥದ್ದು ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಟ್ರೈನರ್ ಕಿಟ್. ಸೊ ಈ ಥರ ಇರುತ್ತೆ. ಸೊ AF ಜನರೇಟರ್, RF ಜನರೇಟರ್ ಆ್ಯಂಡ್ ಮಾಡ್ಯುಲೇಟರ್ ಸೆಕ್ಷನ್, ಈ ಮೂರನ್ನು ಯೂಸ್ ಮಾಡಿ ನಾವು ಒಂದು ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಯಾವ ಥರ ಮಾಡೋಕ್ಕಂತ ನೋಡಿದ್ವಿ ಹಿಂದಿನ ವಿಡಿಯೋದಲ್ಲಿ. ಸೊ ಇವಾಗ ಏನು ಮಾಡೋಣ, ಮಾಡ್ಯುಲೇಷನ್ ಔಟ್ಪುಟ್ ವೇವ್ನ ಡಿಮಾಡ್ಯುಲೇಟರ್ ಇನ್ಪುಟ್ಗೆ ಕೊಟ್ಟು ನೋಡೋಣ. ಸೊ ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿದ್ವಿ, ನಾವು ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಯಾವ ಥರ ಮಾಡಬೇಕಂತ ನೋಡಿದ್ವಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದು ನೋಡ್ಬೋದು ನೀವು. ಅಲ್ಲಿ ಹೋಗಿ ಕೂಡ ನೋಡ್ಬೋದು. ಆ್ಯಂಡ್ ಮೇಲೆ ಐ ಬಟನಲ್ಲಿ ಕೂಡ ಕ್ಲಿಕ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ನೋಡ್ಬೋದು. ಆ್ಯಂಡ್ ಇವಾಗ ಏನು ಮಾಡೋಣ, ನಾವು ಒಂದು ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ವೇವ್ನ ಡಿಮಾಡ್ಯುಲೇಟ್ ಯಾವ ಥರ ಮಾಡಬೇಕು ಅಂತ, ಅಥವಾ ಡಿಮಾಡ್ಯುಲೇಟೆಡ್ ಯಾವ ಥರ ಔಟ್ಪುಟ್ ಬರುತ್ತೆ ಅಂತ ನೋಡೋಣ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಹಿಂದಿನ ವಿಡಿಯೋದಲ್ಲಿ ಯಾವ ಥರ ಮಾಡ್ಯುಲೇಟ್ ಮಾಡಿದ್ವಲ್ಲ, ಯಾವ ಥರ ಎಲ್ಲ ನಾವು ಕನೆಕ್ಷನ್ ಮಾಡಿದ್ವಲ್ಲ, AF ಜನರೇಟರಿಂದ ಇಲ್ಲಿಗೆ ಇನ್ಪುಟ್ ಕೊಟ್ಟು ಪಲ್ಸ್ ಜನರೇಟರಿಂದ ಇಲ್ಲಿಗೆ ಇನ್ಪುಟ್ ಕೊಟ್ಟು ಇಲ್ಲಿಂದ ಮಾಡ್ಯುಲೇಟೆಡ್ ಔಟ್ಪುಟ್ನ ನೋಡಿದ್ವಿ. ಸೊ ಈ ಮಾಡ್ಯುಲೇಟೆಡ್ ಔಟ್ಪುಟ್ನ ನಾವು ಡಿಮಾಡ್ಯುಲೇಟರ್ ಸೆಕ್ಷನ್ಗೆ ಇನ್ಪುಟ್ ಕೊಡಬೇಕು. ಸೊ ಇಲ್ಲಿ ಮಾಡ್ಯುಲೇಟರ್ ಇನ್ಪುಟ್ ಅಂತ ಇದೆಯಲ್ಲ, ಇಲ್ಲಿಗೆ ನಾವು ಈ ಮಾಡ್ಯುಲೇಟೆಡ್ ವೇವ್ನ ಇಲ್ಲಿಗೆ ಇನ್ಪುಟ್ ಕೊಡಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಪ್ರೋಬ್ನ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿಂದ ನಮಗೆ ಡಿಮಾಡ್ಯುಲೇಟರ್ ಔಟ್ಪುಟ್ಟು ಹೊರಗಡೆ ಬರುತ್ತೆ. ಸೊ ಇದು ಡಿಮಾಡ್ಯುಲೇಟರ್ ಸೆಕ್ಷನ್. ಡಿಮಾಡ್ಯುಲೇಟೆಡ್ ಔಟ್ಪುಟ್ ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ AF ಜನರೇಟರ್ ಏನು ಫ್ರೀಕ್ವೆನ್ಸಿ ಇತ್ತು ಅಷ್ಟೇ ಫ್ರೀಕ್ವೆನ್ಸಿ ಒರಿಜಿನಲ್ ಆಗಿ ಔಟ್ಪುಟ್ ಬರುತ್ತೆ. ಸೊ ಸ್ವಲ್ಪ ಆಂಪ್ಲಿಟ್ಯೂಡ್ ಹೆಚ್ಚು ಕಡಿಮೆ ಆಗ್ಬೋದು ಸ್ವಲ್ಪ, ಯಾಕಂದರೆ ಎಲ್ಲ ಡಿಸ್ಟಾರ್ಷನ್ ನಾವು ವಾಯ್ಸಲ್ಲಿ ಇರುವಂಥ ಡಿಸ್ಟರ್ಬೆನ್ಸ್ ಅದರಿಂದ ಎಲ್ಲ ಔಟ್ಪುಟ್ ಬರೋವಂಥ ಪವರ್ ಕಮ್ಮಿ ಇರ್ಬೋದು. ಅದರ ಫ್ರೀಕ್ವೆನ್ಸಿ ಮಾತ್ರ ನಾವಿಲ್ಲಿ ಏನು AF ಜನರೇಟ್ರಿಂದ ಕಳಿಸಿದ್ವಲ್ಲ ಅದೇ ರೀತಿ ಒರಿಜಿನಲ್ ಔಟ್ಪುಟ್ ಬರುತ್ತೆ ಡಿಮಾಡ್ಯುಲೇಟರ್ ಸೆಕ್ಷನಿಂದ. ಸೊ ಇವಾಗ ಒಂದು ಕನೆಕ್ಷನ್ ಮಾಡೋಣ ಯಾವ ಥರ ಮಾಡಬೇಕಂತ. ಸೊ ಮೊದಲಿಗೆ ಪ್ರೋಬ್ ಗ್ರೌಂಡ್ನ ನಾನು ಕಿಟ್ ಗ್ರೌಂಡ್ಗೆ ಕನೆಕ್ಟ್ ಮಾಡ್ತೀನಿ. ಫಸ್ಟ್ ಏನು ಮಾಡೋಣ, ಮಾಡ್ಯುಲೇಟಿಂಗ್ ಕನೆಕ್ಷನ್ ಮಾಡೋಣ. ಯಾಕಂದರೆ ಮಾಡ್ಯುಲೇಟಿಂಗ್ ಸಿಗ್ನಲ್ ಬೇಕು, ಮಾಡ್ಯುಲೇಟೆಡ್ ಔಟ್ಪುಟ್ ಬೇಕು ನಮಗೆ ಡಿಮಾಡ್ಯುಲೇಟ್ ಮಾಡೋಕ್ಕೆ. ಸೊ AF ಔಟ್ಪುಟ್ ಪಿನ್ನ AF ಇನ್ಪುಟ್ಗೆ ಕೊಡಬೇಕು ಮಾಡ್ಯುಲೇಟರ್ ಸೆಕ್ಷನ್ದು. ಆ್ಯಂಡ್ ನೆಕ್ಸ್ಟು ಪಲ್ಸ್ ಔಟ್ಪುಟ್ ಏನಿದು RF ಜನರೇಟರಿಂದ ಅದನ್ನು ಪಲ್ಸ್ ಇನ್ಪುಟ್ಗೆ ಕೊಡಬೇಕು ಮಾಡ್ಯುಲೇಟರ್ ಸೆಕ್ಷನ್ಗೆ. ಆ್ಯಂಡ್ ಇಲ್ಲಿಂದ ಮಾಡ್ಯುಲೇಷನ್ ಔಟ್ಪುಟ್ ಬರುತ್ತೆ, ಅದನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಯಾವ ಥರ ಬರುತ್ತೆ ಮಾಡ್ಯುಲೇಟೆಡ್ ಔಟ್ಪುಟ್ ವೇವ್ ಅಂತ. ಸೊ ಅದನ್ನು ತೊಗೊಂಬಂದು ನಾವೀಗ ಡಿಮಾಡ್ಯುಲೇಟರ್ ಸೆಕ್ಷನಲ್ಲಿ ಮಾಡ್ಯುಲೇಷನ್ ಇನ್ಪುಟ್ ಅಂತಿದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಬೇಕು. ಸೊ ಈ ಥರ ಕನೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿಂದ ಡಿಮಾಡ್ಯುಲೇಟೆಡ್ ಔಟ್ಪುಟ್ ವೇವ್ ನೋಡ್ಬೋದು. ಡಿಮಾಡ್ಯುಲೇಟೆಡ್ ಔಟ್ಪುಟ್ ವೇವ್ ಇಲ್ಲಿ ಯಾವ್ದು AF ಜನರೇಟರಿಂದ ಯಾವ ಥರ ಔಟ್ಪುಟ್ ಬಂದಿತ್ತು ಅದೇ ರೀತಿ ಅದೇ ಫ್ರೀಕ್ವೆನ್ಸಿ ಔಟ್ಪುಟ್ ಬರುತ್ತೆ. ಸೊ ಇವಾಗ ಏನು ಮಾಡೋಣ, ಡಿಮಾಡ್ಯುಲೇಟರ್ ಔಟ್ಪುಟ್ನ ನಾವು DSO ಅಥವಾ CRO ಪಾಸಿಟಿವ್ ಪ್ರೋಬ್ಗೆ ಕನೆಕ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಈ ಥರ ಪಾಸಿಟಿವ್ ಪ್ರೋಬ್ಗೆ ಕನೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಇದನ್ನೇ ನಾವು DSO ಕನೆಕ್ಟ್ ಮಾಡಿ ಯಾವ ಥರ ಬರುತ್ತೆ ಅಂತ ನೋಡೋಣ ಔಟ್ಪುಟ್ ವೇವ್. ಸೊ ಇವಾಗ ನೋಡ್ಬೋದು DSO ಸ್ಕ್ರೀನ್ ಮೇಲೆ ಈ ಥರ ಒಂದು ಸೈನ್ ವೇವ್ ಔಟ್ಪುಟ್ ಬರ್ತಾ ಇದೆ. ಸೊ ಇದೇ ಸೈನ್ ವೇವ್ ಏನು ಅಂದರೆ, ನಾವು ಮೊದಲಿಗೆ AF ಜನರೇಟರಿಂದ ಏನು ಮಾಡ್ಯುಲೇಷನ್ ಮಾಡಬೇಕಾದ್ರೆ
ಇನ್ಪುಟ್ ಕೊಟ್ಟಿದ್ದಲ್ಲ ಅದೇ ಒಂದು ಸೈನ್ ವೇವ್ ಔಟ್ಪುಟ್ ಇದು. ಆ್ಯಂಡ್ ಇದ್ರ ಫ್ರೀಕ್ವೆನ್ಸಿ ಮತ್ತು ಆಂಪ್ಲಿಟ್ಯೂಡ್ ಕೂಡ ನೀವು ನೋಡ್ಬೋದು. ಆ್ಯಂಡ್ ಹಿಂದಿನ ವೀಡಿಯೋದಲ್ಲಿ ಎಷ್ಟಿತ್ತು ಅಂದರೆ ಆಲ್ಮೋಸ್ಟ್ 2 ಇಲ್ಲಿಯನ್ ಫ್ರೀಕ್ವೆನ್ಸಿ ಬರ್ತಾ ಇದ್ದಾನೆ ಇವಾಗ, ಇಷ್ಟೇ ಫ್ರೀಕ್ವೆನ್ಸಿ ಇತ್ತು ನಾವು ಹಿಂದಿನ ವೀಡಿಯೋದಲ್ಲಿ AF ಜನರೇಟರಿಂದ ಔಟ್ಪುಟ್ ನೋಡಿದಾಗ. ಸೊ ಇದು ಒಂದು ಸೈನ್ ವೇವ್ ಔಟ್ಪುಟ್, ಡಿಮಾಡ್ಯುಲೇಟೆಡ್ ವೇವ್ ಔಟ್ಪುಟ್. ಸೊ ಈ ಥರ ಏನಾಗುತ್ತೆ, ಒಂದು ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ವೇವ್ನ ನಾವು ಡಿಮಾಡ್ಯುಲೇಟರ್ ಸೆಕ್ಷನ್ಗೆ ಕೊಟ್ಟಾಗ ಡಿಮಾಡ್ಯುಲೇಟೆಡ್ ಆಗಿ ಔಟ್ಪುಟ್ಟು ಈ ಥರ ಬರುತ್ತೆ. ಸೊ ನಾರ್ಮಲ್ ಆಗಿ ನೀವು DSO ಕನೆಕ್ಟ್ ಮಾಡಿದಾಗ ಈ ಮೆಜರ್ ಸ್ಕ್ರೀನು ಇರಲ್ಲ. ಸೊ ನೀವು ಇಲ್ಲಿ ಏನದಿಲ್ಲ ಮೆಜರ್ ಅಂತ ಏನೋ ಬಟನ್ ಇರುತ್ತೋ ಅದನ್ನು ಪ್ರೆಸ್ ಮಾಡಿದರೆ ನಮಗೆ ಫ್ರೀಕ್ವೆನ್ಸಿ ಏನಿದೆ ಮ್ಯಾಕ್ಸಿಮಮ್ ನಾವು ಇಲ್ಲಿ ಏನೇನು ಸೆಟ್ ಮಾಡಿರ್ತೀವಿ ಪ್ಯಾರಾಮೀಟರ್ಸ್ ತೋರ್ಸೋಕ್ಕೆ ಅವೆಲ್ಲನೂ ಇಲ್ಲಿ ಸ್ಕ್ರೀನಲ್ಲಿ ಸೈಡ್ ಸ್ಕ್ರೀನಲ್ಲಿ ತೋರಿಸುತ್ತೆ. ಇನ್ನು ವೇವ್ ಫಾರ್ಮ್ ಮೂವ್ ಆಗ್ತಿತ್ತು ಅಂದರೆ ಇಲ್ಲೊಂದು ಗ್ರೀನ್ ಕಲರ್ ಬಟನ್ ಕಾಣ್ತಿದೆಯಲ್ಲ, ಇದನ್ನು ಪ್ರೆಸ್ ಮಾಡಿದರೆ ಇಲ್ಲಿ ಸ್ಟಾಪ್ ಆಗುತ್ತೆ, ಅದು ರನ್ ಮತ್ತು ಸ್ಟಾಪ್. ಇಲ್ಲಿ ಸಿಮ್ಯುಲೇಷನ್ ಏನು ಬ್ಲಿಂಕ್ ಆಗೋದು ಮೂವ್ ಆಗೋದು ಆಗ್ತಿರುತ್ತಲ್ಲ ಅದೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಸೊ ಅವಾಗ ನಾವು ಈಸಿಯಾಗಿ ಏನಿದೆ ಫ್ರೀಕ್ವೆನ್ಸಿ, ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಎಷ್ಟಿದೆ, ಪಲ್ಸ್ ಪಾಸಿಟಿವ್ ಪಲ್ಸ್ ಟೈಮ್ ಎಷ್ಟಿದೆ ಅಂದರೆ ಟೈಮ್ ಆನ್ ಎಷ್ಟಿದೆ, ಟೈಮ್ ಆಫ್ ಎಷ್ಟಿದೆ, ಟೋಟಲ್ ಟೈಮ್ ಪೀರಿಯಡ್ ಎಷ್ಟಿದೆ ಎಲ್ಲನೂ ನೋಡ್ಬೋದು. ಸೊ ಇನ್ನು ಈ DSO ಯಾವ ಥರ ಯೂಸ್ ಮಾಡೋಕ್ಕಂತ ಹಿಂದೆ ಒಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ವಿ. ನಮ್ಮ ಮೇನ್ ಏನು ಪಾರ್ಟ್ಸ್ ಏನೇನು ಕಂಟ್ರೋಲ್ಸ್ ಬರ್ತವೆ ಅದನ್ನ ಯಾವ ಥರ ಯೂಸ್ ಮಾಡಬೇಕಂತ. ಸೊ ನೀವು ಆ ವಿಡಿಯೋ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ಅಲ್ಲಿ ಹೋಗಿ ಕೂಡ ನೋಡ್ಬೋದು. ಆ್ಯಂಡ್ ಬೇಲ್ ಐ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿರ್ತೀನಿ, ಅಲ್ಲಿಂದ ಕೂಡ ನೋಡ್ಬೋದು. ಸೊ ಇದಿಷ್ಟು ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್. ಸೊ ಮುಂದಿನ ವಿಡಿಯೋದಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಬಗ್ಗೆ ನೋಡೋಣ. ಥ್ಯಾಂಕ್ ಯು.